ಎಸ್, ನಮ್ಮ ನೆಲದ ಕತೆ, ನಮ್ಮ ಹಳ್ಳಿಯ ಕತೆ ಅನ್ನುವಂಥದ್ದು ಮಾತಿದೆ. ಜೊತೆಗೆ ಈಗ ನೀವು ನಮ್ಮ ನೆಲದ ಕತೆ ಸಿನಿಮಾದಲ್ಲಿ ಮೊದಲಿಗೆ ಇಂಟ್ರೊಡ್ಯೂಸ್ ಆಗಿದ್ದೀರಿ. ಸೊ ಮುಂದಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ಬೇರೆ ಶುರು ಇರುತ್ತೆ. ಸೊ ಹೇಗೆಲ್ಲ ಪ್ಲ್ಯಾನ್ ಇದೆ ಅಂತ? ನನಗೇನು ಪ್ಲ್ಯಾನ್ ಇಲ್ಲ, ನನಗೇನು ಬರ್ದಿದೆ ಅದು ನೋಡಬೇಕು. ಇವಾಗ ಐ ಥಿಂಕ್ ಇವಾಗ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು, ಕನ್ನಡ, ತೆಲುಗು, ತಮಿಳ್, ಹಿಂದಿ, ಅದು ಡಿವಿಷನ್ ಇಲ್ಲ, ಇವಾಗ ಬೌಂಡ್ರೀಸ್ ಇಲ್ಲ. ಸೊ ಅದು ನಾನು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಬಿಲಾಂಗ್ ಆಗ್ತಾ ಇದ್ದೀನಿ ಅಂತ ಒಂದು ಹೆಮ್ಮೆ ಫೀಲಿಂಗ್ ಇದೆ. ಎಸ್, ಕಾಟೇರ ಅಂದರೆ ಏನು ಅಂತ ಯಾರೂ ಕೂಡ ಹೇಳಕ್ತಾ ಇರಲಿಲ್ಲ. ನೀವು ಹೇಳೋದಾದರೆ ಕಾಟೇರ ನಿಮ್ಮ ದೃಷ್ಟಿಕೋನದಲ್ಲಿ ಏನು ಅಂತ? ನನಗೆ ಅಂದರೆ ಕಾಟೇರ ತುಂಬ ತುಂಬ ಸ್ಪೆಷಲ್. ಯಾಕಂದರೆ ಇದು ನನ್ನ ಫಸ್ಟ್ ಫಿಲ್ಮು, ನನ್ನ ಫಸ್ಟು ಸ್ಟೆಪ್ ಇಂಡಸ್ಟ್ರಿಯಲ್ಲಿ ಅಂತ. ಅದು ನನಗೆ ಕಾಟೇರ ಅಂದರೆ ವಾಟ್ ಡಸ್ ಕಾಟೇರ ಮೀನ್ ಟು ಮೀ ಅಂದರೆ ನನ್ನ ಫಸ್ಟ್ ಸ್ಪೆಷಲ್ ಫಿಲ್ಮ್ ಅಂತ. ಎಸ್, ಬಿಫೋರ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೂ ಮುಂಚೆ, ಸಿನಿಮಾ ಜರ್ನಿ ಶುರು ಆಗೋಕ್ಕೂ ಮುಂಚೆ ನೀವೊಂದು ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಸೊ ಈಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಮೇಲೆ, ಸಿನಿಮಾಗೆ ಎಂಟ್ರಿ ಕೊಟ್ಟ ಮೇಲೆ ಹೇಗೆ ಚೇಂಜ್ ಆಗಿದೆ ಅಂತ? ಅಷ್ಟೇನು ಚೇಂಜ್ ಆಗಿಲ್ಲ. ಮುಂಚೆನೂ ಮನೆಗೆ ಹೋದ ತಕ್ಷಣ ಫಿಲ್ಮ್ಸ್ ಬಗ್ಗೆನೇ ಮಾತಾಡ್ತಾಯಿದ್ವಿ, ಫಿಲ್ಮ್ಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾಯಿದ್ವಿ, ಮೂವೀಸ್ ನೋಡ್ತಾಯಿದ್ವಿ. ಈಗಲೂ ಕೂಡ ಮನೆಗೆ ಹೋದ ತಕ್ಷಣ ನನ್ನ ಶೂಟಿಂಗ್ ಬಗ್ಗೆ, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ, ನನ್ನ ಮೇ ಬಿ ಪರ್ಫಾರ್ಮೆನ್ಸ್ ಬಗ್ಗೆ ಅಮ್ಮ ಜೊತೆ ಡಿಸ್ಕಸ್ ಮಾಡಿ ಏನಾದ್ರು ಕ್ಲಾರಿಟಿ ಬೇಕಂದರೆ ಅದು ಕೇಳೋದು, ಡಿಸ್ಕಸ್ ಮಾಡೋದು. ಮೂವೀಸ್ ನೋಡಿ ಅವ್ರ ಪರ್ಫಾರ್ಮೆನ್ಸ್ ಇರಲಿ, ಅಲ್ಲಂದರೆ ಮೇಕಿಂಗ್ ಇರಲಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ಏನು ಚೇಂಜ್ ಆಗಿಲ್ಲ, ಮುಂಚೆನೂ ಫಿಲ್ಮ್ಸ್ ಬಗ್ಗೆನೇ ಇತ್ತು. ಮನೇಲಿ ಮುಂಚೆಯಿಂದನೂ ಫಿಲ್ಮ್ ಎನ್ವಿರಾನ್ಮೆಂಟ್ ಇದೆ. ಸೊ ಈಗಲೂ ಅದೇ ಇದೆ. ಸೊ ಹಾಗಾಗಿ ಸಹಜವಾಗಿ ಈಗ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿ ಅಂದ್ಕೊಳ್ತಾ ಇರ್ತೀರ, ಇಂಥದ್ದೊಂದು ಪಾತ್ರ ಮಾಡಬೇಕು, ಈ ಥರದ್ದು ಒಂದು ರೋಲ್ ಮಾಡಬೇಕು ಅನ್ನೋಂಥದ್ದು. ಹಾಗೆ ಯಾವುದು ನಿಮ್ಮನ್ನು ತುಂಬ ಕಾಡುತ್ತೆ ಅಂತ? ನನಗೆ ರಿಯಲಿ ಆ ಥರ ಒಂದು ಏನಿಲ್ಲ. ಐ ಥಿಂಕ್ ನನಗೆ ಮೇನ್ಲಿ ಏನಂದರೆ ಅಮ್ಮದು ಮೂವೀಸ್ ನೋಡಿ ಅವ್ರದ್ದು ಅಷ್ಟು ಆಗಲೇ ಇತ್ತು. ಈಗ ಹೊಸದಾಗಿ ಏನು ಬಂದಿಲ್ಲ. ಆವಾಗಿಂದನೇ ಆ ವೆರೈಟಿ ಇತ್ತು. ನಮ್ಮ ಕನ್ನಡ ಸ್ಟೋರೀಸು, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿದು ಸ್ಟೋರೀಸ್ ಇರಲಿ, ಡೈಲಾಗ್ಸ್ ಇರಲಿ, ಪರ್ಫಾರ್ಮೆನ್ಸಸ್ ಇರಲಿ, ಐ ಥಿಂಕ್ ಅಮ್ಮ ಕಾಲದಿಂದನೇ ಅದು ತುಂಬ ಸ್ಪೆಷಲ್ ಆಗಿತ್ತು. ಸೊ ಒನ್ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಐ ಥಿಂಕ್ ಅಷ್ಟೇ ಗುಡ್ ರೋಲ್ಸ್, ಇಂಪಾರ್ಟೆಂಟ್ ರೋಲ್ಸ್ ಆ್ಯಂಡ್ ಗುಡ್ ಸಬ್ಜೆಕ್ಟ್ಸ್, ಅದೇ ಅಷ್ಟೇ. ಫೈನಲಿ ಡಿಸೆಂಬರ್ 29ಕ್ಕೆ ಕಾಟೇರ ಜನರ ಮುಂದೆ ಬರ್ತಾ ಇದೆ. ಸೊ ಒಂದು ದೊಡ್ಡ ಕುಟುಂಬದ ಕೂಡಿ ಸ್ಟಾರ್ಗಳು, ಫ್ಯಾಮಿಲಿಯಿಂದ ಸಾಕಷ್ಟು ಜನರು ಬರ್ತಾನೆ ಇರ್ತಾರೆ. ಸೊ ನೀವು ಕೂಡ ಒಂದು ಸ್ಟಾರ್ ಕುಟುಂಬದಿಂದ ಬಂದಿರೋವಂಥವ್ರು. ಸೊ ಈಗ ಸ್ಟಾರ್ ಕುಟುಂಬದಿಂದ ಬಂದಿರೋವಂಥವ್ರಿಗೆ ಮತ್ತು ಬಂದಿರೋವಂಥವ್ರು ಯಾರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ, ಯಾರೆಲ್ಲ ಜರ್ನಿನ ಬಗ್ಗೆ ಮಾತಾಡ್ತಿರ್ತೀರಿ, ಹೇಗೆ ಅಂತ? ಇಲ್ಲ, ನನಗೆ ಆ್ಯಕ್ಚುಲಿ ಮುಂಚೆನೇ ಅದೇ ನಾನು ಹೇಳಿದೆ, ನಾನು ತುಂಬ ನಾಚಿಕೆ. ಓನ್ಲಿ ಸ್ಕೂಲಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಅಷ್ಟು ನನಗೆ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಅಷ್ಟು ಎಕ್ಸ್ಪೋಜರ್ ಸಿಕ್ಕಿಲ್ಲ ನನಗೆ. ಬಟ್ ಅಫ್ಕೋರ್ಸ್ ತುಂಬ ಖುಷಿ ಅನಿಸ್ತಾ ಇದೆ. ಐ ಥಿಂಕ್ ನಮ್ಮ ಇಂಡಸ್ಟ್ರಿನ ನಮ್ಮ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಬರ್ತಾ ಇದ್ದಾರೆ. ನಾನು ಆ ಸೇಮ್ ಬೋಟಲ್ಲಿದ್ದೀನಿ ಅಂತ. ಐ ವಿಶ್ ಎವ್ರಿ ಒನ್ ದ ಬೆಸ್ಟ್. ಫೈನಲ್ ಡಿಸೆಂಬರ್ 29ಕ್ಕೆ ಕಾಟೇರ ರಿಲೀಸ್ ಆಗ್ತಾ ಇದೆ. ಸೊ ನೀವು ಎಲ್ಲಿ ಸಿನಿಮಾ ನೋಡೋ ಪ್ಲ್ಯಾನ್ ಇದೆ? ಅಮ್ಮನ ಜೊತೆನಾ, ಅಭಿಮಾನಿಗಳ ಜೊತೆನಾ, ಹೇಗೆ ಅಂತ? ಫಸ್ಟ್ ಶೋ ಅಭಿಮಾನಿಗಳ ಜೊತೆ ನೋಡಬೇಕು. ಬಿಕಾಸ್ ಅಂದರೆ ಇವರೆಲ್ಲರ ಜೊತೆ ನಾನು ಶೂಟ್ ಮಾಡಿದ್ದೀನಿ. ಇವಾಗ ಫ್ಯಾನ್ಸ್ ರಿಯಾಕ್ಷನ್ ನೋಡಬೇಕು ನಾನು. ಐ ಆಮ್ ವೇಟಿಂಗ್ ಟು ಸಿ. ಥ್ಯಾಂಕ್ ಯು ಆರಾಧನಾ, ಆಲ್ ದ ಬೆಸ್ಟ್. ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಆರಾಧನಾ ಅವರ ಮಾತಾಗಿರ್ತಕ್ಕಂಥದ್ದು. ಆರಂಭದಲ್ಲೇ ಆರಡಿ ಕಟೌಟು ದರ್ಶನ್ ಅವರ ಜೊತೆಗೆ ಆರಾಧನಾ ಅವರ ಸಿನಿಮಾ ಜರ್ನಿ ಕಾಟೇರದಿಂದ ಶುರುವಾಗಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.